ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಮತ್ತೊಂದು ವೈಶಿಷ್ಟ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗ್ರಾಮೀಣ ನೆನಪುಗಳು, ಗ್ರಾಮೀಣ ಪ್ರದೇಶದ ಮರೆಯಾಗುತ್ತಿರುವ ವಸ್ತುಗಳನ್ನು ಪರಿಚಯಿಸ್ತಕ್ಕಂತಹ ಪುಟ್ಟ ಪ್ರಯತ್ನ ಈ ಕಾರ್ಯಕ್ರಮದ ವಿಶೇಷ. ಹಲವಾರು ಕೃಷಿ ಸಂಬಂಧಿತ ವಸ್ತುಗಳಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಬಳಸ್ತಕ್ಕಂತಹ ವಸ್ತುಗಳು ಈಗ ಆಧುನಿಕ ಕಾಲ ಬಂದಂತೆ ಎಲ್ಲವೂ ಕೂಡ ಮರೆಯಾಗ್ತಾ ಇದೆ. ಆ ವಸ್ತುಗಳನ್ನು ತಮ್ಮೆಲ್ಲರಿಗೂ ಪರಿಚಯಿಸಿಕೊಡುವಂತಹ ಪ್ರಯತ್ನವೇ ಗ್ರಾಮೀಣ ನೆನಪುಗಳು. ಗ್ರಾಮೀಣ ಪ್ರದೇಶದ ವಸ್ತುಗಳ ವಿಶಿಷ್ಟ ಚಿತ್ರಣ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ವಸ್ತು ಯಾವುದು, ಇದರ ವಿಶಿಷ್ಟ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇವತ್ತಿನ ವಸ್ತು ಕೊರಡ. ಈ ಕೊರಡ ಅಂತಕ್ಕಂತಹ ವಸ್ತು ಏನಿದೆ, ಇದು ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದೆ. ಹೊಸ ಹೊಸ ಆವಿಷ್ಕಾರಗಳು ಬಂದಂತೆ ಈ ವಸ್ತುವಿನ ಮರೆವು ಅಂದರೆ ಈ ವಸ್ತು ಮರೆಯಾಗ್ತಾ ಇದೆ. ಇದು ಸಾಮಾನ್ಯವಾಗಿ ಕೃಷಿಕರು ತಮ್ಮ ಎತ್ತುಗಳನ್ನು ಹೊಲ ಉಳ್ತಕ್ಕಂತಹ ಸನ್ನಿವೇಶದಲ್ಲಿ ತಮ್ಮ ಎತ್ತುಗಳನ್ನು ಹೊಡೆಯೋದಕ್ಕೆ, ಅಂದರೆ ಅದು ಸರಿಯಾಗಿ ಅವರು ಹೇಳಿದಾಗೆ ಕೇಳದೇ ಇದ್ದಂತಹ ಪಕ್ಷದಲ್ಲಿ ಅಥವಾ ಎತ್ತಿನ ಗಾಡಿಗಳಲ್ಲಿ ಈ ಚಾವಟಿ, ಇನ್ನೊಂದು ಅರ್ಥದಲ್ಲಿ ಇದನ್ನು ಚಾವಟಿ ಅಂತಲೂ ಕೂಡ ಹೇಳ್ತಾರೆ, ಒಂದು ಬೆತ್ತ, ಈ ಬೆತ್ತವನ್ನು ಬಳಸ್ಕೊಂಡು ಅವರು ಆ ಎತ್ತಿನ ಗಾಡಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಹೋಗದೇ ಇದ್ದರೆ ಅಥವಾ ಸರಿಯಾಗಿ ಅವರು ಹೇಳಿದ ರೀತಿ ಅದು ಕೇಳದೇ ಇದ್ದರೆ ಅದ್ರ ಮೂಲಕ ಅವರು ಹೊಡಿತಾ ಇದ್ರು. ಇನ್ನೊಂದು ವಿಷಯ ಅಂದರೆ ಇದನ್ನು ಮನುಷ್ಯರಿಗೂ ಕೂಡ ಹೊಡೆಯೋದಕ್ಕೆ ಕೆಲವೊಮ್ಮೆ ಬಳಸ್ತಾ ಇದ್ರು. ಸ್ನೇಹಿತರೆ, ಬನ್ನಿ ಇಂಥ ವಸ್ತುವನ್ನು ಇನ್ನಷ್ಟು ವಿವರವಾಗಿ ಪರಿಚಯ ಮಾಡಿಕೊಳ್ಳೋಣ. ಈ ಗ್ರಾಮೀಣ ಪ್ರದೇಶದಲ್ಲಿ ಕೊರಡ ಅಂತಕ್ಕಂಥದ್ದು ಬಹಳಷ್ಟು ಅರ್ಥವನ್ನು ಒಳಗೊಂಡಿದೆ. ಇದು ಒಂದು ಗಿಡವನ್ನಾಗಿಯೂ ಕೂಡ ಇದನ್ನು ನಾವು ಉಲ್ಲೇಖ ಮಾಡೋದನ್ನು ಗಮನಿಸ್ತೇವೆ. ಗ್ರಾಮೀಣ ಪ್ರದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಗಿಡಕ್ಕೂ ಕೂಡ ಕೊರಡ ಅಂತಕ್ಕಂತಹ ಪದವನ್ನು ಬಳಕೆ ಮಾಡ್ತಕ್ಕಂಥದ್ದಿದೆ. ಇದಿಷ್ಟೇ ಅಲ್ಲದೆ ಸಾಂಪ್ರದಾಯಿಕವಾಗಿ ಈ ವಸ್ತುವನ್ನು, ಈ ಬೆತ್ತವನ್ನು ಬಳಸ್ತಕ್ಕಂಥದ್ದು ಕೂಡ ಗ್ರಾಮೀಣ ಪ್ರದೇಶದ ಮತ್ತೊಂದು ವಿಶೇಷ ಅಂತಲೇ ನಾವು ಇಲ್ಲಿ ಗುರುತಿಸ್ಬೋದು. ಇನ್ನೊಂದು ಅರ್ಥದಲ್ಲಿ ಇದನ್ನು ಕೊರಡೆ ಅಂತಕ್ಕಂಥದ್ದನ್ನು ಬಾಯಿ ಒಣಗುವಿಕೆ ಅಂತಕ್ಕಂತಹ ಒಂದು ಪದದಲ್ಲಿಯೂ ಕೂಡ ಬಳಕೆ ಮಾಡ್ತಕ್ಕಂಥದ್ದಿದೆ. ಆದರೆ ಇಲ್ಲಿ ಈ ಬೆತ್ತದಿಂದ, ಅಂದರೆ ಈ ಕೊರಡೆ ಅಥವಾ ಕೊರಡ ಅಂತಕ್ಕಂತಹ ಈ ವಸ್ತು ಏನಿದೆ, ಇದರಿಂದ ಬಹಳಷ್ಟು ಪ್ರಯೋಜನವನ್ನು ಮಾಡಿಕೊಂಡಿದ್ದಾರೆ. ಇದನ್ನು ವಿಶೇಷವಾಗಿ ಮರದಿಂದ ತಯಾರಿ ಮಾಡಲಾಗುತ್ತೆ. ಆ ಮರದ ಒಂದು ಬೆತ್ತವನ್ನು ಬಳಸಿಕೊಂಡು ಇವರು ಈ ಒಂದು ಬೆತ್ತವನ್ನು
ತಯಾರು ಮಾಡ್ತಕ್ಕಂಥದ್ದು. ಮೇಲ್ಗಡೆ ಭಾಗದಲ್ಲಿ ಕೆಂಪು ಬಣ್ಣದ ಒಂದು ದಾರವನ್ನು ಸುತ್ತಿ ಅದಕ್ಕೆ ಎಳೆಯಾಗಿ ಸುತ್ತುವುದರ ಮೂಲಕ ಅಲ್ಲಿ ಅದನ್ನು ಹಿಡ್ಕೊಳ್ಳೋಕ್ಕೆ ಒಂದು ಹಿಡಿಯನ್ನು ಕೂಡ ಮಾಡಲಾಗುತ್ತೆ. ಇನ್ನು ಕೃಷಿ ವಿಷಯಕ್ಕೆ ಬಂದಾಗ ಇದು ಪ್ರಮುಖವಾಗಿ ಜೈವಿಕವಾಗಿ ಅಥವಾ ಒಂದು ಸಮಗ್ರವಾಗಿ ಇದು ಒಂದು ಚಾವಟಿ ಅಷ್ಟೇ ಅಲ್ಲದೆ ಒಂದು ಸಾಗುವಳಿ ಮಾಡ್ತಕ್ಕಂತಹ ಸನ್ನಿವೇಶದಲ್ಲಿ ಒಂದು ಮಣ್ಣಿನಿಂದ ಮಾಡ್ತಕ್ಕಂತಹ ಒಂದು ವೈಶಿಷ್ಟ್ಯವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಅಂದರೆ ಮಣ್ಣನ್ನು ಬಳಸ್ಕೊಂಡು ಕೂಡ ಈ ಬೆತ್ತವನ್ನು ತಯಾರು ಮಾಡ್ತಾ ಇದ್ರು ಅಂತ. ಅಂದರೆ ಮೇಲ್ಗಡೆ ಭಾಗದಲ್ಲಿ ಮಣ್ಣನ್ನು ಹಚ್ಚೋದರ ಮೂಲಕ ಇದನ್ನು ತಯಾರು ಮಾಡ್ತಾ ಇದ್ರು. ಒಳಗಡೆ ಮರ ಇರ್ತಿತ್ತು, ಮೇಲ್ಗಡೆ ಮಣ್ಣಿರ್ತಿತ್ತು ಅಂತಕ್ಕಂತಹ ಉಲ್ಲೇಖವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಮಾಡ್ತಾರೆ. ಇನ್ನು ಸಾಂಪ್ರದಾಯಿಕವಾಗಿ ಇದನ್ನು ಕೃಷಿ ಚಟುವಟಿಕೆಗಳಲ್ಲಿ ಬಳಸ್ತಕ್ಕಂಥದ್ದು ನಮ್ಮ ರೈತರ ಒಂದು ವೈಶಿಷ್ಟ್ಯವಾಗಿ ಇದನ್ನು ಗುರುತಿಸ್ತೇವೆ. ಇನ್ನು ಎತ್ತುಗಳು ಸರಿಯಾದ ಕ್ರಮದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾಗ, ಹಾಗೆ ಹೇಳಿದಾಗೆ ಎತ್ತಿನ ಗಾಡಿಯಲ್ಲಿ ಸಂಚರಿಸ್ತಕ್ಕಂತಹ ಸಂದರ್ಭದಲ್ಲಿ ಎತ್ತುಗಳು ಕೊಡ್ತಕ್ಕಂತಹ ತೊಂದರೆಯನ್ನು ತಪ್ಪಿಸೋದಕ್ಕೆ ಈ ಚಾವಟಿಯನ್ನು ಪ್ರಮುಖವಾಗಿ ಉಪಯೋಗಿಸ್ತಾ ಇದ್ರು. ಇನ್ನು ಈ ಚಾವಟಿಯನ್ನು ಕೇವಲ ಕೃಷಿಗೆ ಮಾತ್ರವೇ ಬಳಸದೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಜಾನುವಾರುಗಳು ಸರಿಯಾಗಿ ತಮ್ಮ ಮಾತನ್ನು ಕೇಳದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಜಾನುವಾರುಗಳು ತೊಂದರೆ ಕೊಡ್ತಕ್ಕಂತಹ ಸನ್ನಿವೇಶದಲ್ಲಿ ಅವುಗಳನ್ನು ಓಡಿಸೋದಕ್ಕೆ ಕೂಡ ಇದನ್ನು ಬಳಸ್ತಾ ಇದ್ದರು. ಅಷ್ಟೇ ಅಲ್ಲದೆ ಹಬ್ಬ ಹರಿದಿನಗಳಲ್ಲಿ ಇದಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಇದಕ್ಕೆ ಗೌರವೀಯ ಸ್ಥಾನವನ್ನು ಕೂಡ ನಮ್ಮ ರೈತಾಪಿ ವರ್ಗದವರು ನೀಡ್ತಾ ಇದ್ರು. ಅಂದರೆ ಇದು ಒಂದು ವೈಶಿಷ್ಟ್ಯವೇ ಸರಿ ಅಲ್ವೇ? ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಈ ವಸ್ತುವಿಗೆ ತನ್ನದೇ ಆದಂತಹ ಮಹತ್ವ ಇತ್ತು. ಅಷ್ಟೇ ಅಲ್ಲದೆ ಅವರು ಆಚರಿಸ್ತಕ್ಕಂತಹ ಕೆಲವು ಸಾಂಪ್ರದಾಯಿಕ ನಿಯಮಗಳ ಅನುಸಾರವಾಗಿ ಇವುಗಳಿಗೆ ಬೆತ್ತಕ್ಕೆ ಒಂದು ಗಂಟೆಯನ್ನು ಕಟ್ಟುವುದರ ಮೂಲಕ ಅಥವಾ ಅವುಗಳನ್ನು ಸರಿಯಾಗಿ ಬಳಸ್ಕೊಳ್ಳೋದ್ರ ಮೂಲಕ ಈ ಬೆತ್ತಕ್ಕೆ ಅಥವಾ ಚಾವಟಿಗೆ ಗೌರವ ಸೂಚಿಸ್ತಕ್ಕಂತಹ ಪರಿಸ್ಥಿತಿಯನ್ನು ಕೂಡ ನಾವು ಆಗಿನ ಕಾಲದಲ್ಲಿ ಗಮನಿಸಬಹುದಾಗಿತ್ತು. ಈ ಕೊರಡ ಅಂತಕ್ಕಂತಹ ಏನು ಉಪಕರಣ ಇದೆ, ಇದು ಕೇವಲ ಉಪಕರಣವಾಗಿಲ್ಲದೆ ಹಲವಾರು ಕ್ಷೇತ್ರಗಳಲ್ಲಿ ಬಳಕೆಯಲ್ಲಿದೆ. ಯಾಕಂದರೆ ಗ್ರಾಮೀಣ ಪರಿಸರದಲ್ಲಿ ಆಯಾ ಸಮುದಾಯಕ್ಕನುಸಾರವಾಗಿ ಬೇರೆ ಬೇರೆ ಪದಗಳಿಂದ ಈ ಒಂದು ಉಪಕರಣವನ್ನು ಉಲ್ಲೇಖ ಮಾಡಲಾಗುತ್ತೆ. ಇನ್ನು ಇದನ್ನು ಸಸ್ಯವಾಗಿಯೂ ಕೂಡ ಕೆಲವರು ಗುರುತಿಸುವುದುಂಟು. ಹಾಗಾಗಿ ಸಮಗ್ರವಾಗಿ ನಾವು ತಿಳಿಯಲು ಹೊರಟಾಗ ಈ ಕೊರಡ ಅಥವಾ ಕೊರಡು ಅಂತಕ್ಕಂತಹ ಈ ಬೆತ್ತ ಏನಿದೆ, ಇದು ಕೇವಲ ಒಂದು ಎತ್ತುಗಳಿಗೆ ಅಥವಾ ಕೇವಲ ಕೃಷಿಗೆ ಸೀಮಿತವಾಗಿಲ್ಲದೆ ವ್ಯಕ್ತಿಯೊಬ್ಬ ಶಿಸ್ತಿನಿಂದ ವರ್ತಿಸಬೇಕಾದರೂ ಕೂಡ ಈ ವಸ್ತುವನ್ನು ಉಪಕರಣವನ್ನು ಬಳಸ್ತಾ ಇದ್ರು ಅಂತ ಹೇಳಿ 2015 ಒಂದು ಕೃಷಿ ಪುಸ್ತಕ ದ ಅರ್ತ್ ಅಂತಕ್ಕಂತಹ ಒಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಈ ಕೊರಡ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಕೇವಲ ಜಾನುವಾರುಗಳನ್ನು ಓಡಿಸುವ ಒಂದು ಸಾಧನವಾಗಿರುತ್ತೆ. ಇದೊಂದು ಸಾಮಾಜಿಕ ಮೌಲ್ಯವನ್ನು ಒಳಗೊಂಡಂತಹ ಒಂದು ವೈಶಿಷ್ಟ್ಯಪೂರ್ಣ ಉಪಕರಣವಾಗಿಯೂ ಕೂಡ ಗೋಚರಿಸುತ್ತೆ. ಅದು ಹೇಗಪ್ಪ ಅಂದರೆ, ಈಗ ಒಂದೊಂದು ಸಮುದಾಯದವರು ಒಂದೊಂದು ರೀತಿಯಲ್ಲಿ ಇದನ್ನು ಆರಾಧಿಸ್ತಕ್ಕಂಥದ್ದು ಅಥವಾ ಅವರವರದೇ ಆದಂತಹ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು, ಇವು ಕೂಡ ಗ್ರಾಮೀಣ ಪ್ರದೇಶದ ಮತ್ತೊಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಗ್ರಾಮೀಣ ಪ್ರದೇಶದ ಸೊಗಡೆ ಹಾಗೆ ಏನೇನೋ ಇರುತ್ತೆ.
ಅವರದೇ ಆದಂತಹ ಒಂದು ಆಚರಣೆ. ಒಂದು ಬೆತ್ತ ಇರ್ಬೋದು, ಒಂದು ಸಣ್ಣ ವಸ್ತುವಿಗೂ ಕೂಡ ಅಷ್ಟೊಂದು ಮಹತ್ವ ಕೊಡ್ತಾರೆ ಅಂದರೆ ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ. ಅದು ಈ ಗ್ರಾಮೀಣ ಸಂಸ್ಕೃತಿಯ ಮತ್ತೊಂದು ವೈಶಿಷ್ಟ್ಯವಾಗಿ ಕೂಡ ನಾವು ಗುರುತಿಸ್ಬೋದು. ಇನ್ನು ಈ ಉಪಕರಣದ ಮತ್ತಷ್ಟು ವಿಶೇಷವನ್ನು ನೋಡೋದಾದರೆ, ಪ್ರಮುಖವಾಗಿ ಇದನ್ನು ಕೇವಲ ಒಂದು ಸಾಧನವಾಗಿ ನೋಡಿದೆ, ಅದರಲ್ಲಿ ನೋವನ್ನು ಉಂಟು ಮಾಡುವಂತಹ ಸನ್ನಿವೇಶಗಳು ಕೂಡ ಇರ್ತವೆ. ಈಗ ಎತ್ತುಗಳಿಗೆ ಅಥವಾ ಮನುಷ್ಯರಿಗೆ ಅದರಿಂದ ಹೊಡೆದಾಗ ಜೋರಾಗಿ ಟಪ್ ಅಂತಕ್ಕಂತಹ ಒಂದು ಶಬ್ದ ಕೇಳಿ ಬರುತ್ತೆ. ಆ ಶಬ್ದವನ್ನು ಆನಂದಿಸೋದಕ್ಕೂ ಕೂಡ ಕೆಲವು ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನು ಬಳಸ್ತಕ್ಕಂಥದ್ದು ಕೂಡ ಇದೆ. ಇನ್ನು ಕೆಲವರು ಈ ಬೆತ್ತವನ್ನು ತೆಗೆದುಕೊಂಡು ತಮಗೆ ತಾವೇ ಒಡೆದುಕೊಳ್ಳುವಂತಹ ಸಂಸ್ಕೃತಿಯು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ನಾನು ಕೂಡ ಸಾಕಷ್ಟು ಕಡೆ ಇದನ್ನು ನೋಡಿದ್ದೇನೆ. ಅದು ಹೇಗೆಂದರೆ, ಅವರು ತಮಗೆ ತಾವೇ ಹೊಡೆದುಕೊಳ್ತಕ್ಕಂಥದ್ದು, ಚಾವಟಿ ತೆಗೆದುಕೊಂಡು ತಮಗೆ ತಾವೇ ಹೊಡೆದುಕೊಳ್ತಕ್ಕಂಥದ್ದು. ಏನಾದರೂ ಕೊಡಲಿಲ್ಲ ಅಂದರೆ ನಮಗೂ ಕೂಡ ಅದರಿಂದ ಹೊಡಿತಕ್ಕಂತಹ ಸಂಸ್ಕೃತಿ ಕೂಡ ಈ ಗ್ರಾಮೀಣ ಪ್ರದೇಶದಲ್ಲಿದೆ. ಸೊ ಏನೇ ಆಗಲಿ ಅದನ್ನು ನಾನು ಹೀಯಾಳಿಸ್ತಾ ಇಲ್ಲ, ಬದಲಾಗಿ ಇಂತಹ ಒಂದು ಸಂಸ್ಕೃತಿಗಳು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರವೇ ನಮಗೆ ನೋಡೋದಕ್ಕೆ ಸಾಧ್ಯ. ಇದಿಷ್ಟೇ ಅಲ್ಲದೆ ಚಾವಟಿಗಳಲ್ಲಿ ಪ್ರಮುಖವಾಗಿ ಉದ್ದವಾದ ಹಾಗೂ ಅಗಲವಾದ ಹಾಗೂ ಚಿಕ್ಕದಾದ ಒಂದು ಗಟ್ಟಿಯಾದಂತಹ ಕೋಲನ್ನು ಇದು ಹೊಂದಿರುತ್ತೆ. ಯಾಕಂದರೆ ಒಡೆಯುವಾಗ ಇದು ಮುರಿಯಬಾರದು ಅಂತಕ್ಕಂತಹ ಉದ್ದೇಶದಿಂದ ಇದನ್ನು ಪ್ರಮುಖವಾಗಿ ಬಳಸಲಾಗುತ್ತೆ. ಇನ್ನು ಇದನ್ನು ಪ್ರಮುಖವಾಗಿ ಭೌತಿಕ ಸಂಪರ್ಕವಿಲ್ಲದೆ, ಅಂದರೆ ಮೈ ಮುಟ್ಟದೆ ಇದನ್ನು ಬಳಸ್ತಕ್ಕಂಥದ್ದು. ಅಂದರೆ ಇದರ ಮೂಲಕನೇ ನಾವು ಅವರ ಮೈಯನ್ನು ಮುಟ್ಟಿ ಮಾತಾಡಿಸ್ತಕ್ಕಂಥದ್ದು ಅಥವಾ ಹೊಡೆಯತಕ್ಕಂಥದ್ದು, ಇವುಗಳನ್ನೆಲ್ಲ ಮಾಡ್ಬೋದು. ಇನ್ನು ಹಿಡಿಯೋದಕ್ಕೆ ಹಿಡಿಕೆಯನ್ನು ಕೂಡ ಇರುತ್ತೆ. ಹಾಗೆ ಮುಖ್ಯ ಭಾಗ, ಮಧ್ಯಭಾಗ ಇವೆಲ್ಲವೂ ಕೂಡ ಈ ಚಾವಟಿಯ ಮತ್ತೊಂದು ವೈಶಿಷ್ಟ್ಯ ಅಂತಲೇ ಹೇಳ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ಈ ಚಾವಟಿಯ ತುದಿಗೆ ರಬ್ಬರನ್ನು ಕೂಡ ಬಳಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಅಂದರೆ ಆ ರಬ್ಬರನ್ನು ಬಳಸ್ತಕ್ಕಂತಹ ಸಂದರ್ಭದಲ್ಲಿ ಆ ಎತ್ತಿಗೆ ಸ್ವಲ್ಪ ಚುರುಕು ಅನ್ನಬೇಕು ಅಷ್ಟೇ, ಆದರೆ ತುಂಬ ನೋವಾಗಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಆ ತುದಿಗೆ ರಬ್ಬರನ್ನು ಬಳಸ್ತಕ್ಕಂಥದ್ದು ಕೂಡ ಮತ್ತೊಂದು ವೈಶಿಷ್ಟ್ಯವಾಗಿ ಗುರುತಿಸ್ತೇವೆ. ಇನ್ನು ಕೆಲವೊಂದು ಚಾವಟಿಗಳು ತುಂಬ ಇರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಇಲ್ಲಿ ನಾವು ಗುರುತಿಸ್ತೇವೆ. ಇನ್ನು ಈ ಕೊರಡ ಅಥವಾ ಚಾವಟಿಯನ್ನು ಪ್ರಮುಖವಾಗಿ ಉದ್ದೇಶಿತ ಬಳಕೆಗಾಗಿ ಇದನ್ನು ಹಲವಾರು ವಿನ್ಯಾಸಗಳನ್ನು ಕೂಡ, ವಿಧಗಳನ್ನು ಕೂಡ ನಾವು ಗಮನಿಸ್ತೇವೆ. ಕೆಲವೊಂದು ಚಾವಟಿಗಳು ಚಿಕ್ಕ ಗಾತ್ರದಲ್ಲಿದ್ದು ಇಡಿ ಹಿಡಿದುಕೊಳ್ಳುವಂತಹ ಸಂದರ್ಭದಲ್ಲಿ ಆ ಇಡಿಗಳು ತುಂಬ ಸಣ್ಣ ಆಗಿರ್ತಕ್ಕಂಥದ್ದು, ಇನ್ನೂ ಕೆಲವುದರಲ್ಲಿ ಅಗಲವಾಗಿರ್ತಕ್ಕಂಥದ್ದು, ಇನ್ನೂ ಕೆಲವು ಚಾವಟಿಗಳು ತುಂಬ ಉದ್ದ ಇರತಕ್ಕಂಥದ್ದು, ಇನ್ನೂ ಕೆಲವು ಚಾವಟಿಗಳನ್ನು ಮಡಿಸತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಪ್ರಮುಖವಾಗಿ ಇಲ್ಲಿ ಗುರುತಿಸ್ತೇವೆ. ಇನ್ನು ಈ ಬೆತ್ತವನ್ನು ಬಳಸದೇ ಇದ್ದ ಸಂದರ್ಭದಲ್ಲಿ ನೇತಾಕೊಳ್ಳೋದಕ್ಕೂ ಕೂಡ, ಅಂದರೆ ತೂಗು ಹಾಕೋದಕ್ಕೆ ಅದಕ್ಕೆ ಇಡಿಯನ್ನು ಕೂಡ ಕೊಟ್ಟಿರ್ತಾರೆ. ಅದನ್ನು ಪಶುಪಾಲಕರೇನಿರ್ತಾರೆ ಅವರು ಬಳಸದೇ ಇದ್ದಂತಹ ಸಂದರ್ಭದಲ್ಲಿ ಅವರ ತೋಳಿಗೆ ಅದನ್ನು ತೂಗು ಹಾಕಿಕೊಳ್ತಕ್ಕಂತಹ ಸನ್ನಿವೇಶವನ್ನು ಕೂಡ ನಾವು ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಫೈಬರ್ ಮೂಲಕನೂ ಕೂಡ ಈಗ ಆಧುನಿಕವಾಗಿ ಇದು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಅಂದರೆ ಫೈಬರ್ ಬೆತ್ತಗಳು, ಅಂದರೆ ಪ್ಲಾಸ್ಟಿಕ್ ಆಕಾರವನ್ನು ತಾಳಿರ್ತಕ್ಕಂಥದ್ದು. ಇದು ಸ್ವಲ್ಪ ಬೇಸರದ ವಿಷಯ. ಯಾಕಂದರೆ ಆಗಿನ ಕಾಲದ ಒಂದು ವೈಶಿಷ್ಟ್ಯನೇ ಬೇರೆ. ಆ ಕೋಲನ್ನು ಬಳಸ್ಕೊಂಡು ಬೆತ್ತ ಅದು ಏನು ಚುರುಕಂತಿದ್ದೇ ಹೊರತು ತುಂಬ ನೋವಾಗ್ತಿರಲಿಲ್ಲ ಆ ಜಾನುವಾರುಗಳಿಗೆ. ಆದರೆ ಈಗಿನ ಬೆತ್ತಗಳು
ಕೆಲವು ಬಾರಿ ಆ ಬೊಗ್ಗೆ ಬರ್ತಕ್ಕಂಥದ್ದು ಅಥವಾ ಬೊಕ್ಕೆ ಅಂದರೆ ಆ ಒಂದು ಹಸುವಿನ ಮೇಲೆ ತುಂಬ ಆಳವಾದ ನೋವನ್ನು ತರ್ತಕ್ಕಂಥದ್ದು. ಹಾಗಾಗಿ ಈಗಿನ ಆಧುನಿಕ ಬೆತ್ತಗಳೇನಿದೆ ಅದನ್ನು ದಯವಿಟ್ಟು ಬಳಸೋದಕ್ಕೆ ಹೋಗಬೇಡಿ. ಹಸುಗಳು ಕೂಡ ಅಥವಾ ಪ್ರಾಣಿಗಳು ಕೂಡ ಒಂದು ಜೀವ ಇರುವಂತಹ ಒಂದು ವಸ್ತು ಅನ್ನೋದನ್ನು ನೀವು ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ಕೆಲವು ನೋಡ್ತೀವಿ ಅದು ಮುಂದೆ ಹೋಗಲಿಲ್ಲ ಅಂತ ಸುಮ್ಮನೆ ಫೈಬರ್ ಬೆತ್ತಗಳನ್ನ ತೆಗೆದುಕೊಂಡು ಹೊಡಿತಾ ಇರ್ತಾರೆ. ಅದು ತುಂಬ ನೋವು ತರ್ತಕ್ಕಂತಹ ವಿಷಯ. ಈ ಗ್ರಾಮೀಣ ಪರಿಸರದ ವಸ್ತುಗಳನ್ನು ಉಳಿಸ್ಕೋಬೇಕಾಗಿದೆ, ಅದನ್ನು ಬೆಳೆಸಬೇಕಾಗಿದೆ ಅಲ್ವಾ? ಇನ್ನು ಇದನ್ನು ಪ್ರಮುಖವಾಗಿ ಪಶುಪಾಲನಾ ಕೇಂದ್ರಗಳೇನಿರ್ತವೆ ಅಲ್ಲಿ ಬಳಕೆ ಮಾಡಲಾಗುತ್ತೆ. ಇದಿಷ್ಟೇ ಅಲ್ಲದೆ ಅಶ್ವ ಅಂದರೆ ಕುದುರೆಯನ್ನು ಓಡಿಸೋದಕ್ಕೂ ಕೂಡ, ಈ ಕುದುರೆ ಗಾಡಿಯನ್ನು ಓಡಿಸೋದಕ್ಕೂ ಕೂಡ ಈ ಚಾವಟಿಯನ್ನು ಬಳಸಲಾಗುತ್ತೆ. ಆ ಚಾವಟಿ ಮೂಲಕ ಒಂದೊಂದು ಏಟನ್ನು ಹಾಕ್ತಾ ಆ ಕುದುರೆ ಓಡಿಸುವಂತಹ ವ್ಯಕ್ತಿ ಆ ಕುದುರೆಗೆ ಒಂದೊಂದು ಸಣ್ಣ ಏಟನ್ನು ಹಾಕ್ತಾ ಮುಂದೆ ಸಾಗ್ತಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಆದರೆ ಒಂದು ಕಿವಿ ಮಾತು ಹೇಳೋದಕ್ಕೆ ಬಯಸ್ತೀನಿ. ಯಾರೇ ಆಗಲಿ ಎತ್ತುಗಳಿಗೆ ಅಥವಾ ಪ್ರಾಣಿಗಳಿಗೆ ತೀರಾ ನೋವನ್ನು ಉಂಟು ಮಾಡ್ತಾ ಅವುಗಳ ಆರೋಗ್ಯದ ಕಡೆ ಗಮನ ಕೊಡದೆ ತಾವು ಬೇಗ ತಲುಪಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಬೇಕಾಬಿಟ್ಟಿ ಅದಕ್ಕೆ ಹೊಡೆದು ನೋವು ಮಾಡೋ ಬದಲು ಅದಕ್ಕೇನಾಗಿದೆ ಅಂತಕ್ಕಂಥದ್ದನ್ನು ಪರಿಶೀಲಿಸಿ ನಂತರ ನಿಮ್ಮ ಒಂದು ಪ್ರಯಾಣವನ್ನು ಮುಂದುವರಿಸೋದು ಬಹಳ ಮುಖ್ಯ ಅನಿಸುತ್ತೆ. ಸೊ ಈ ಚಾವಟಿ ಅಂತಕ್ಕಂಥದ್ದೇನಿದೆ ಇದು ಪೂಜನೀಯ ಭಾವವಾಗಿಯೂ ಬಳಸ್ಬೋದು. ಆದರೆ ಇತ್ತೀಚೆಗೆ ಇದು ಕೇವಲ ಒಂದು ಬೆತ್ತವಾಗಿ ಇದು ಬಳಕೆಯಲ್ಲಿರ್ತಕ್ಕಂಥದ್ದು. ಕೇವಲ ನೋವು ಮಾಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಇದನ್ನು ಬಳಸ್ತಾ ಇರ್ತಕ್ಕಂಥದ್ದು ತುಂಬ ಬೇಸರದ ವಿಷಯ ಅಂತಲೇ ಹೇಳ್ಬೋದು. ಇದರ ಮುಂದುವರೆದ ಭಾಗವನ್ನು ಮುಂದಿನ ಶುಕ್ರವಾರ ಪ್ರಸಾರ ಮಾಡುತ್ತೇವೆ.